परमजन देवाय नारिकेल रसाभिषेक मुक्ताय महादिव्य अर्घ्यं निर्वपामि स्वाहा। बोलिए महावीर भगवान की जय हो। ಬಂಧುಗಳೇ, ಜಲಾಭಿಷೇಕ ಮತ್ತು ಎಳನೀರಿನ ಅಭಿಷೇಕದ ಬಳಿಕ ಮುಂದಿನ ಅಭಿಷೇಕ ಇಕ್ಷುರಸದ ಅಭಿಷೇಕ. ಹೇಗೆ ಕಬ್ಬನ್ನು ಪುಡಿಗುಟ್ಟಿದಾಗ ಅದರೊಳಗಿರುವ ರಸವನ್ನು ಹೊರಗೆ ತೆಗೆಯುವುದಕ್ಕೆ ಸಾಧ್ಯ ಎನ್ನುವ ಸಂದೇಶ ಇದೆಯೋ, ಅದೇ ಸಂದೇಶಕ್ಕೆ ಅನುಗುಣವಾಗಿ ಕಬ್ಬಿನ ರಸವನ್ನು ತೆಗೆದು ಎಲ್ಲವನ್ನು ಗೆದ್ದು ನಿಂತಿರುವಂತಹ ದಿನೇಶ್ವರನಿಗೆ ಅಭಿಷೇಕವನ್ನು ಮಾಡಿದಾಗ ನಮಗೂ ಕೂಡ ಆ ಗೆಲುವನ್ನು ಪಡೆಯುವ ಶಕ್ತಿ ಬರುತ್ತದೆ ಎನ್ನುವಂತಹ ಆಶಯದೊಂದಿಗೆ ಈ ಇಕ್ಷುರಸದ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಬಹಳ ಮುಖ್ಯವಾಗಿ ಈ ಜಗತ್ತಿನಲ್ಲಿ ಮನುಷ್ಯನನ್ನು ಸಂಸಾರಕ್ಕೆ ಬಂಧಿಸಿಡತಕ್ಕಂತಹ ಅಂಶವೆಂದರೆ ಅದು ಮೋಹ. ಈ ಮೋಹಕ್ಕೆ ಅಧಿಪತಿಯಾಗಿ ಬರುವನು ಮನ್ಮಥ. ಮನ್ಮಥನ ಕೈಯಲ್ಲಿರುವ ಬಿಲ್ಲು ಅದು ಕಬ್ಬಿನದು. ಹಾಗಾಗಿ ಮೋಹವನ್ನು ಗೆದ್ದು ನಿಲ್ಲಬೇಕು, ಆಗಲೇ ಆತ್ಮನನ್ನು ಪರಮಾತ್ಮನನ್ನಾಗಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಸಂದೇಶಕ್ಕೆ ಅನುಸಾರವಾಗಿ ಮೋಹದ ನಾಶದ ಸಂಕೇತವಾಗಿರತಕ್ಕಂಥ ಇಕ್ಷುರಸದ ಅಭಿಷೇಕವನ್ನು ನೆರವೇರಿಸಲಾಗ್ತಾ ಇದೆ. ಇದೀಗ ಮಂತ್ರದೊಂದಿಗೆ. प्राणीनां प्रीणनं कर्तुं दक्षे ऋक्षुरसेर्मुदा सवर्णकलशे पूर्णे स्नापयेहा निरञ्जनम्। ॐ ह्रीं वर्धमान महावीरतीर्थङ्कर परमजन देवाय पवित्रतर इक्षुरसाभिषेकं करोमि स्वाहा। भक्त्यातलाटतटदेश निवेशितो ಸಿರಿಮುಕ್ತೀಶ ಪುಣ್ಯ ಪದವಿಯ